ಹಲೋ ವಿವರ್ಸ್, ವೆಲ್ಕಮ್ ಟು ದ ವಿಡಿಯೋ. ಇವತ್ತು ನಾನು ರಿವ್ಯೂ ಮಾಡ್ತಾ ಇರುವಂತ ಮೂವಿ ಬಂದು ದ ಒಡಿಸ್ಸಿ, ಡೈರೆಕ್ಟೆಡ್ ಬೈ ದ ಗ್ರೇಟ್ ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲೆನ್. ಬಾಸು ಹಾಲಿವುಡ್ಗೆ ಉಪೇಂದ್ರ ಇದ್ದಂಗೆ. ಈ ಮೂವಿ ಸ್ಟೋರಿ ಬಂದು ಗ್ರೀಕ್ ಅವರ ಒಂದು ಪೊಯಂನ ಬೇಸ್ಡ್ ಆಗಿರುವಂತಹ ಒಂದು ಮೂವಿ. ಸಿಂಪಲ್ ಆಗಿ ಒಂದು ಜನಪದ ಕಥೆ ಆಧಾರಿತ ಮೂವಿ ಅಂತ ಅನ್ಕೊಬಹುದು. ಅಂಡ್ ಈ ಮೂವಿ ಕಂಪ್ಲೀಟ್ ಆಗಿ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ದ ಟ್ರಾಯ್ ಅನ್ನೋ ಒಂದು ಮೂವಿನ ನಾವು ನೋಡಬೇಕು. ಯಾಕೆಂದ್ರೆ ಈ ಮೂವಿ ಕತೆ ಬೇಸ್ ಆಗಿರದೆ ಟ್ರಾಯ್ನ ಯುದ್ಧದ ನಂತರದ ಸಂದರ್ಭದಲ್ಲಿ. ಕತೆ ವಿಷಯಕ್ಕೆ ಬಂದ್ರೆ ದ ಒಡಿಸಿ ಅನ್ನೋ ಒಬ್ಬ ರಾಜ ಟ್ರಾಯ್ ಯುದ್ಧನ ಗೆದ್ದ ನಂತರ ಕೂಡ ಅವನ ಮನೆಗೆ ಹೋಗೋದಕ್ಕೆ 20 ವರ್ಷ ಟೈಮ್ನ ತಗೊಂತಾನೆ. ಅದು ಯಾಕೆ? ಇವತ್ತೆಲ್ಲ ನಾಳೆ ರಾಜ ಬಂದೇ ಬರ್ತಾನೆ ಅಂತ ಕಾಯ್ತಾ ಇರುವಂತಹ ರಾಣಿ ಅಂಡ್ ತಂದೆನ ಹುಡುಕಿ ಅವನ ರಾಜ್ಯನ ಕಾಪಾಡ್ಕೊಬೇಕು ಅಂತಿರುವಂತಹ ಮಗ. ಈ ಮೂರು ಕ್ಯಾರೆಕ್ಟರ್ಸ್ ನ ಎಮೋಷನ್ ಮೇಲೆನೆ ಈ ಮೂವಿ ರನ್ ಆಗುತ್ತೆ. ನಾನು ಆದಷ್ಟು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಅರ್ಥ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಸ್ಟೋರಿನ ಸ್ಟಾರ್ಟ್ ಮಾಡಿ ರಿವ್ಯೂನ ಮಾಡ್ತಾ ಇದ್ದೀನಿ. ಅಂಡ್ ಮೂವಿಯ ರಿವ್ಯೂ ವಿಷಯಕ್ಕೆ ಬಂದ್ರೆ ಎಕ್ಸಲೆಂಟ್ ಮೂವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿದ್ರೆ ಆ ಎಕ್ಸ್ಪೀರಿಯನ್ಸ್ ಬೇರೆ ಅನ್ಕೊಳ್ಳಿ. ಇದರಲ್ಲಿ ತುಂಬಾನೇ ಫ್ಯಾಂಟಸಿ ಎಲಿಮೆಂಟ್ಗಳು ಇನ್ವಾಲ್ವ್ ಆಗಿರೋದ್ರಿಂದ CGI ಅಂಡ್ VFX ಗೆ ಸ್ವಲ್ಪ ಒತ್ತನ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಅದಂತೂ ರಿಯಲಿಸ್ಟಿಕ್ ಆಗಿ ಬಂದಿದೆ. ನಿಜ ಹೇಳ್ಬೇಕು ಅಂತಂದ್ರೆ ಆ ಮೂವಿನ ನೋಡ್ತಾ ಆ ಕತೆ ಒಳಗಡೆನೆ ನಾವು ಇನ್ವಾಲ್ವ್ ಆಗ್ಬಿಡ್ತೀವಿ. ಎಲ್ಲೂ ಕೂಡ ಇದು ಗ್ರಾಫಿಕ್ಸ್ ಅಂತ ಅನ್ಸೋದಿಲ್ಲ, ಆ ತರ ಮಾಡಿದ್ದಾರೆ. ಅಂಡ್ ಈ ಮೂವಿಯ ಡ್ಯೂರೇಷನ್ 3 ಅವರ್ಸ್ ಆದ್ರೂ ಕೂಡ ಎಲ್ಲೂ ಕೂಡ ನಮಗೆ ಬೋರ್ ಹೊಡೆದಿರೋ ತರ, ನಾವು ಆ ರಾಜನ ಜರ್ನಿಯಲ್ಲೇನೆ ಅವನ ಜೊತೆ ಪ್ರಯಾಣಿಸ್ತಿರೋ ತರ ಈ ಮೂವಿನ ಒಂದು ಶೂಟ್ ಮಾಡಿದ್ದಾರೆ. ಅಂಡ್ ಮಾತೇ ಇಲ್ಲ, ಇದು ಒನ್ ಆಫ್ ದ ಮಾಸ್ಟರ್ ಪೀಸ್ ಮೂವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿನಿಫೋಟೋಗ್ರಫಿಯಿಂದ ಹಿಡಿದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಹಿಡಿದು ಅಂಡ್ ಈ ಮೂವಿಲಿ ಬರುವಂತ ಕ್ಯಾರೆಕ್ಟರ್ಸ್, ಅವರ ಆಕ್ಟಿಂಗ್ ಎಲ್ಲದು ತುಂಬಾನೇ ಚೆನ್ನಾಗಿತ್ತು. ಇಂಗ್ಲಿಷ್ ವರ್ಷನ್ ಅವೈಲಬಲ್ ಇರಲಿಲ್ಲ ನಾನು ಬುಕ್ ಮಾಡಿದಂತ ಥಿಯೇಟರ್ ಅಲ್ಲಿ. ಹಿಂದಿ ಡಬ್ಡ್ ಅಲ್ಲೇ ನೋಡ್ಬೇಕಾಯ್ತು. ಬಟ್ ಡಬ್ಬಿಂಗ್ ಕ್ವಾಲಿಟಿ ಕೂಡ ತುಂಬಾನೇ ಚೆನ್ನಾಗಿತ್ತು. ಹಾಗಾದ್ರೆ ಈ ಮೂವಿಲಿ ನಿನಗೆ ಏನು ನೆಗೆಟಿವ್ ಕಾಣಿಸ್ಲಿಲ್ಲ ಅಂತಂದ್ರೆ, ಪ್ರತಿಯೊಂದು ಮೂವಿಲೂ ಅದರದೇ ಆದಂತಹ ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಇರುತ್ತೆ. ಅಂಡ್ ಇದ್ರ ನೆಗೆಟಿವ್ ವಿಷಯಕ್ಕೆ ಬಂದ್ರೆ ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಅಂತ ಅನ್ನಿಸ್ತು ಸೆಕೆಂಡ್ ಹಾಫಿಗೆ ಹೋಲಿಸಿದ್ರೆ. ಅಂಡ್ ಇನ್ನೊಂದೇನು ಮೇಜರ್ ಡ್ರಾಬ್ಯಾಕ್ ಅಂತಂದ್ರೆ, ನಾವೆಲ್ಲ ಈ ಮಾರ್ವಲ್ ಮೂವೀಸಿಗೆ ಸ್ವಲ್ಪ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ. ಈ ಸೂಪರ್ ಹೀರೋಸು ಅವ್ರು ಬಂದು ಫೈಟ್ ಮಾಡೋದು. ಅಂಡ್ ಇದು ಒಂದು ಹಿಸ್ಟರಿ ಮೂವಿ ಆಗಿದ್ರು ಕೂಡ ಇದರಲ್ಲಿ ಯುದ್ಧದ ಸೀನ್ಸ್ ಕಮ್ಮಿ, ಮಾತು ಅಂದ್ರೆ ಒಬ್ರಿಗೊಬ್ರು ಎಕ್ಸ್ಪ್ಲನೇಷನ್ ಕೊಡುವಂತ ಸೀನ್ಸ್ಗಳೇ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದವ್ರಿಗೆ, ಈ ಮೂವಿ ಬಂದು ಫುಲ್ ಯುದ್ಧದ ಮೇಲೆ ಇರುತ್ತೆ, ಯುದ್ಧದ ಸೀನ್ಸ್ ಗಳೇ ತುಂಬಾ ಇರುತ್ತೆ ಅಂತ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿ ಬಂದ್ರೆ ಅವ್ರಿಗೆ ಸ್ವಲ್ಪ ಈ ಮೂವಿ ಡಿಸಪಾಯಿಂಟ್ ಮಾಡುತ್ತೆ ಅಂತಾನೆ ಹೇಳ್ತೀನಿ. ನೀವೇನಾದ್ರೂ ಹಾಲಿವುಡ್ ಮೂವೀಸ್ ನ ನೋಡೋರಾಗಿದ್ದು ಕ್ರಿಸ್ಟೋಫರ್ ನೋಲನ್ ಫ್ಯಾನ್ ಆಗಿದ್ರೆ ಈ ಮೂವಿ ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಬೇರೆ ಲೆವೆಲ್ ಎಲ್ಲ ಇರುತ್ತೆ. ಆದ್ರೆ ಈ ಮೂವಿ ನೋಡ್ಬೇಕಾದ್ರೆ ನನಗೆ ಅನ್ಸಿದ್ ಒಂದೇ ಒಂದು, ನಮ್ಮ ಕನ್ನಡದವರು ಬೇಡದೇ ಇರೋ ಡಬ್ಬಾ ಮೂವಿಗಳನ್ನೆಲ್ಲ ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಆದ್ರೆ ಈ ತರ ಒಂದು ಒಳ್ಳೆ ಹಾಲಿವುಡ್ ಮೂವಿನ ಯಾಕೆ ಕನ್ನಡದಲ್ಲಿ ಡಬ್ ಮಾಡಿ ರಿಲೀಸ್ ಆಗಲ್ವೋ ನನ್ಗಂತೂ ಅರ್ಥ ಆಗಿಲ್ಲ. ಈ ಮೂವಿ ಏನಾದ್ರೂ ಕನ್ನಡದಲ್ಲಿ ಡಬ್ ಆಗಿ ರಿಲೀಸ್ ಆಗಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ತುಂಬಾ ಜನಕ್ಕೆ ಈ ಮೂವಿ ಇನ್ನೂ ಅರ್ಥ ಆಗ್ತಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಅಂಡ್ ಫೈನಲ್ ವರ್ಡ್, ಈ ಮೂವಿ ಬಗ್ಗೆ ನಾನು ಅಷ್ಟೊಂದಾಗಿ ನೆಗೆಟಿವ್ ಆಗಿ ಮಾತಾಡಕ್ಕೆ, ಈ ಮೂವಿ ನೆಗೆಟಿವ್ ಅಂತದ್ದು ಏನೂ ಇಲ್ಲ. ಇಟ್ಸ್ ಅ ಸೂಪರ್ ಫ್ಯಾಂಟಾಸ್ಟಿಕ್ ಜರ್ನಿ. ಈ ಮೂವಿನ ಆದರೆ ನೀವೆಲ್ಲರೂ ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಅಂಡ್ ನಾವು ನೋಡ್ತೀವಲ್ಲ ನಾರ್ಮಲ್ ಆಗಿ ಹಾಲಿವುಡ್ ಅಲ್ಲಿ ಆ ಸೀನ್ಸ್ ಈ ಸೀನ್ಸ್, ಆ ತರದ್ದೇನು ಇದ್ರಲ್ಲಿಲ್ಲ. ಫ್ಯಾಮಿಲಿ ಜೊತೆ ನೀವು ಆರಾಮಾಗಿ ನೋಡಬಹುದು ಅಂಡ್ ವಿತ್ ಚಿಲ್ಡ್ರನ್ಸ್. ಬಟ್ ಕೆಲವು ಒಂದು ಕ್ರೂಯಲ್ ಸೀನ್ಸ್ ಗಳಿದೆ, ಅದಕ್ಕೋಸ್ಕರ ಈ ಮೂವಿನ ಸರ್ಟಿಫಿಕೇಟ್ ಮಾಡಿದ್ದಾರೆ. ಸೊ ಆಫ್ಟರ್ ಅ ಲಾಂಗ್ ಟೈಮ್ ಎಲ್ಲರೂ ಆಡಿಯನ್ಸ್ ಬಂದು ಒಂದು ಹಾಲಿವುಡ್ ಮೂವಿಗೆ ಇನ್ವಾಲ್ವ್ ಆಗಿದ್ದು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಗೂಸ್ ಬಂಪ್ಸ್ ಮೂವ್ಮೆಂಟ್ ಬರುತ್ತೆ, ಅದಕ್ಕೆಲ್ಲರೂ ವಿಜುವಲ್ ಚಪ್ಪಾಳೆ ತಟ್ಟಿದ್ದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಹಾಲಿವುಡ್ ಮೂವಿ ನೋಡ್ತಿರೋದು. ನೀವೇನಾದ್ರೂ ಈ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿಟ್ಸ್ ಇಂದ ಆಚೆ ಬಂದು ಒಂದೊಳ್ಳೆ ಹಾಲಿವುಡ್ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ರೆ ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿ. ಇದೇ ತರ ವಿಡಿಯೋಸ್ ಮಾಡ್ತಿರ್ತೀನಿ. ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.